ಕೋರ್ಟಲ್ಲಿ, DC ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಇವ್ರ ಮೇಲೆ ಕೇಸ್ FIR ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ರು ಕೂಡ AC ಕೋರ್ಟ್ ಆದೇಶ ಮಾಡಿದ್ದಿದೆ ಇವ್ರ ಮೇಲೆ, ಸೋಮನಾಥ್ ನಾಯ್ಕರು ಕೊಟ್ಟಂತ ಕೇಸಲ್ಲಿ. DC ಕೋರ್ಟಲ್ಲಿ ಕೂಡ ಇದೆ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಹೇಳಿ. ಹೈಕೋರ್ಟ್ ಅಲ್ಲಿ ಕೂಡ ಇದೆ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಹೇಳಿ. ಎಲ್ಲಿ ಆಗೋದಿಲ್ಲಲ್ಲ ಕೇಸ್ ರಿಜಿಸ್ಟರ್. 1-2-3 ತಿಂಗಳು ನೋಡುದು. ಅಲ್ಲೇ ಯಾರಾದ್ರೂ ಒಳ್ಳೆ ಬಂದ್ರೆ ತೆಗ್ದು ಅದನ್ನು ಸ್ಟೇ. ಉದಾಹರಣೆ ನೀವು ನೋಡ್ಬೋದು, ಸೌಜನ್ಯಳ ಕೇಸಲ್ಲಿ ಅವರ ತಂದೆ ಈಗ ತೀರ್ಕೊಂಡಿದ್ದಾರೆ ಪಾಪ, ಅವ್ರು ಕೊಂಡೋಗಿ ಅಲ್ಲಿ ಒಂದು ಕೇಸ್ ಹಾಕ್ತಾರೆ, ಇಂಥವ್ರು ಇದ್ದಾರೆ ಅಂತ ಹೇಳಿ, ಇಂಥವ್ರು ಇದ್ದಾರೆ ಅಂತ ಹೇಳಿ. ಸ್ಟೇ ಯಾರು ಸ್ಟೇ ಮಾಡೋದು? ಯಾಕಪ್ಪ ಸ್ಟೇ ಮಾಡೋದು? ಸ್ಟೇ ಯಾಕೆ? ಆ ಪಾಪಿ CBI ಅಧಿಕಾರಿ ಮಾಡ್ಬೇಕಲ್ಲ ಅದನ್ನು. ಯಾಕೆ ಮಾಡ್ಲಿಲ್ಲ ಅವನು? ಅತ್ತೆಲ್ಲ ಸಂತಾನದವನು. ಆ ಸ್ಟೇಯನ್ನು ವೆಕೆಟ್ ಮಾಡಿ ಆರೋಪಿಗಳನ್ನು ಕಸ್ಟಡಿಗೆ ತಕೊಂಡು ತನಿಖೆ ಮಾಡುವ ಜವಾಬ್ದಾರಿ CBIಗೆ ಅಲ್ವಾ? ಯಾಕೆ ಆ ಸ್ಟೇಯನ್ನು ವೆಕೆಟ್ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಸ್ವಾಮಿ? ಒಂದು CBI ಅಧಿಕಾರಿಗಳನ್ನೇ ಹಿಡ್ಕೊಂಡು ಅದರ ಮಧ್ಯದಲ್ಲಿ ಸ್ಟೇ ತಂದು ಅದನ್ನು ವೆಕೆಟ್ ಮಾಡದೆ ಇಡೀ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಇರುವಂತ ಜನ ಯಾರು? ಸಂತೋಷ್ ರಾವ. ಎಂತ ಮೂರ್ಖತನದ ಪರಮಾವಧಿ ಸರ್.